ಎಷ್ಟು ವರ್ಷಗಳಾಯಿತು ನಿಮ್ಮನ್ನೆಲ್ಲ ನೋಡಿ. ಆ ನಮ್ಮ ಶಾಲೆ, ಆ 9:30 ಪ್ರಾರ್ಥನೆ, ಆ ನಮ್ಮ ಶಿಕ್ಷಕರು, ಆ ಮಧ್ಯಾಹ್ನದ ಬಿಸಿಯೂಟ, ಆ ಪಿ ಟಿ ಪೀರಿಯಡ್ಸ್ನಲ್ಲಿ ಆಡಿದ ಆ ವಿವಿಧ ಬಗೆಯ ಆಟಗಳು, ಆಟ ಆಡುವಾಗ ಬಿದ್ದು ಮೊಣಕಾಲು ಕೆತ್ತಿ ಹೋದ ಆ ಅನುಭವಗಳು, ಮಧ್ಯಾಹ್ನ ಊಟ ಆದಮೇಲೂ ಸಹ ಬಿಡದೆ ಚಿಕ್ಕ ಟೆನ್ನಿಸ್ ಬಾಲ್ನಲ್ಲಿ ಫುಟ್ಬಾಲ್ ಆಡ್ತಿದ್ದ ಆ ನೆನಪು, ಇನ್ನು ಕ್ಲಾಸಲ್ಲಿ ಲೀಡರ್ ಅಂತ ಆದವನು ಒಬ್ಬ, ಬೋರ್ಡ್ ಮೇಲೆ ಹೆಸರು ಬರೆಯೋನು ಇನ್ನೊಬ್ಬ, ಸುಮ್ಮನೆ ನೋಟ್ಬುಕ್ ಮೇಲೆ ಏನಾದ್ರು ಗೀಚೋನು ಒಬ್ಬ, ಆದರೆ ಕ್ಲಾಸಲ್ಲಿ ತಂದೆ ಆದ ಮೆಕ್ಯಾನಿಕ್ ಮಾಡೋನು ಇನ್ನೊಬ್ಬ, ಹುಡುಗಿರ ನೋಟ್ಬುಕ್ ತಂದು ನಮ್ಮೆಲ್ಲರ ಹೊಟ್ಟೆ ಉರಿಸೋನು ಒಬ್ಬ, ಸಂಜೆ 4:30 ಬೆಲ್ ಹೊಡೆಯೋಕ್ಕಂತ ಓಡೋನು ಮತ್ತೊಬ್ಬ, ಗೆಳೆಯ ತಂದ ಕತೆ ಪುಸ್ತಕವನ್ನು ಎಲ್ಲರೂ ಸೇರಿ ಪಠ್ಯ ಪುಸ್ತಕದಲ್ಲಿಟ್ಟು ಓದ್ತಾ ಇದ್ದ ಆ ನೆನಪು, ಪಿ ಟಿ ಪೀರಿಯಡ್ಸನ್ನೂ ಬಿಡದೆ ಸಿಲೆಬಸ್ ಮುಗ್ದಿಲ್ಲ ಅಂತ ಕ್ಲಾಸ್ ತೆಗೆದುಕೊಳ್ಳೋ ಆ ಗಣಿತ ಮೇಷ್ಟ್ರು ಟೆಸ್ಟ್ ಕೊಡ್ತಾರೆ ಅಂದಾಗ ರಜಾ ಹಾಕುವ ಆ ನಮ್ಮ ಗೆಳೆಯರು, SSLC ಎಕ್ಸಾಮ್ಗೆ ಅಂತ ಓದೋಕ್ಕಂತ ಬಿಟ್ಟಾಗ ಗೇರು ಬೀಜ ಮಾವಿನಕಾಯಿ ಎಕ್ಕಲು ಓಡ್ತಿದ್ದ ಆ ನೆನಪು, ₹2 ಸೈಕಲ್ ಬಾಡಿಗೆ ತಗೊಂಡು ಆಟ ಆಡಿದ ಆ ನೆನಪು. ಹೀಗೆ ನಮ್ಮ ಬಾಲ್ಯದ ಸುಂದರ ಕ್ಷಣಗಳನ್ನು ನೆನೆಸ್ಕೊಂಡ್ರೆ ಮತ್ತೆ ಚಿಕ್ಕವರಾಗೋಣ ಅನಿಸುತ್ತೆ ಅಲ್ವಾ. ನಮ್ಮ ಬಾಲ್ಯ ಕೇವಲ ಒಂದು ಕಾಲವಲ್ಲ, ಅದು ಒಂದು ಭಾವನೆ, ನಮ್ಮ ಹೃದಯದಲ್ಲಿ ಸದಾ ಜೀವಂತವಾಗಿರುವ ಅಮೂಲ್ಯ ನೆನಪುಗಳ ಖಜಾನೆ. ಆಗ ಚಿಕ್ಕವರಿದ್ದಾಗ ಎಷ್ಟು ಬೇಗ ದೊಡ್ಡವರಾಗ್ತೀವೋ ಅನಿಸ್ತಿತ್ತು. ಈಗ ದೊಡ್ಡವರಾದ ಮತ್ತೆ ಬಾಲ್ಯದ ನೆನಪುಗಳಿಗೆ ಹಿಂದಿರಬೇಕು ಅನಿಸುತ್ತೆ. ಇದೇ ಅಲ್ವಾ ಜೀವನ. ನೀವು ಸಹ ನಿಮ್ಮ ಬಾಲ್ಯದಲ್ಲಿನ ಈ ಥರದ ತುಂಟಾಟಗಳನ್ನು ಮಿಸ್ ಮಾಡ್ಕೋತಾ ಇದ್ದೀರಾ? ಜಸ್ಟ್ ಕಮೆಂಟ್ ಮಾಡಿ.